ಅಭೂತಪೂರ್ವವಾಗಿ ಗೆದ್ದಿರುವ ನಿತೀಶ್ ಕುಮಾರ್ ಅವರು ಇವತ್ತು ದೇಶದ ಉದ್ದಗಲಕ್ಕೆ ಹರಡಿ ನಿಂತಿರುವ ಪೂರ್ವದಿಂದ ಪಶ್ಚಿಮ, ಉತ್ತರದಿಂದ ದಕ್ಷಿಣ ಎಲ್ಲೆಲ್ಲಿದ್ದಾರೋ ಅಲ್ಲಿ ಎಲ್ಲ ಮುಖ್ಯಮಂತ್ರಿಗಳ NDA ಮುಖ್ಯಮಂತ್ರಿಗಳ ಹಾಜರಾತಿಯಲ್ಲಿ, ಪ್ರಧಾನಮಂತ್ರಿಗಳ ಸಮ್ಮುಖದಲ್ಲಿ, ಗೃಹ ಮಂತ್ರಿಗಳ ಆಶೀರ್ವಾದದಲ್ಲಿ, ರಾಜನಾಥ್ ಸಿಂಗರ ಧೈರ್ಯದಲ್ಲಿ ಈ ಥರ ಒಂದೊಂದು ಹೇಳ್ತಾ ಹೋಗ್ಬೋದು. ಯಾರಿಗೂ ಬೇಜಾರಾಗೋದು ಬೇಡ ಅಂತಿದ್ದೆ. ಪ್ರಮಾಣ ವಚನವನ್ನು 10ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಸ್ವೀಕಾರ ಮಾಡಿದ್ರು. 14 ಜನ BJPಯಿಂದಲೂ, JDಯಿಂದ 8, ಚಿರಾಗ್ ಪಾಸ್ವಾನ್ ಪಕ್ಷದಲ್ಲಿ 2, HAM ಮತ್ತು RLM ಇಬ್ಬರು ಒಂದೊಂದು ಎಲ್ಲರೂ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು. ಅವರಾದ್ರೆ ಪ್ರಶಾಂತ್ ಕಿಶೋರ್ ಮಾತ್ರ ಚಂಪಾರಣ್ ಜಿಲ್ಲೆಯ ಮಹಾತ್ಮ ಗಾಂಧಿ ಆಶ್ರಮದಲ್ಲಿ ಒಂದು ದಿನದ ಮೌನ ಪ್ರತಿಜ್ಞೆ ಮಾಡಿದ್ರಂತೆ. ಏನು ಮೌನ ಪ್ರತಿಜ್ಞೆ ಅಂದರೆ ಏನೋ ಮಾಡಿರ್ತಾರೆ, ಒಳ್ಳೆಯದು, ಅವ್ರ ಸಂತೋಷ, ಮಾಡಲಿ, ಬೇಡ ಅಂದವ್ರು ಯಾರು ಬೇಡ ಅನ್ನೋಕ್ಕಾಗತ್ತೆಯೇ, ಆಗಲಿ. ದೆಹಲಿಯ ಕೆಂಪುಕೋಟೆ ಬಳಿ ನಡೆದಂತಹ ಸ್ಫೋಟ ಪ್ರಕರಣ ಸಂಬಂಧ ಕಾಶ್ಮೀರದಲ್ಲಿ 4 NIA ಅರೆಸ್ಟ್ ಮಾಡಿ 15 ದಿನ ಕಸ್ಟಡಿ ಪಡ್ಕೊಂಡಿದೆ. ಮತ್ತೊಂದು ಕಡೆ ಕಾಶ್ಮೀರ ಟೈಮ್ಸ್ ಕಚೇರಿ ಮೇಲೆ ಜಮ್ಮು ಕಾಶ್ಮೀರದ SIA ರೇಡ್ ಮಾಡಿದೆ. ಶೋಧ ವೇಳೆ AK-47 ಗುಂಡುಗಳು, ಪಿಸ್ತೂಲುಗಳು, ಗ್ರೆನೇಡ್ಗಳು ಸೀಸ್ ಮಾಡಲಾಗಿದೆ. ಅಲ್ಫಲಾ ವಿವಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸುಮಾರು 200 ವೈದ್ಯರು ಹಾಗೂ ಸಿಬ್ಬಂದಿ ಮೇಲೆ ನಿಗಾ ಇಡಲಾಗಿದೆ. ಮೂಲಗಳ ಪ್ರಕಾರ ಸ್ಫೋಟದ ನಂತರ ಹಲವರು ವಿವಿಯನ್ನು ತೊರೆದಿದ್ದಾರೆ. 1000ಕ್ಕೂ ಹೆಚ್ಚು ಜನರನ್ನ ವಿಚಾರಣೆ ನಡೆಸಲಾಗಿದೆ. ನೂರ್ನ ಹಿದಾಯತ್ ಕಾಲನಿಯಲ್ಲಿ ಆತ್ಮಹತ್ಯೆ ಬಾಂಬರ್ ಉಮರ್ ಏನಿದ್ದಾನೆ, ಆತನ ಕೊಠಡಿ ಬಾಡಿಗೆಗೆ ಕೊಟ್ಟಿದ್ದಂತಹ 35 ವರ್ಷದ ಮಹಿಳೆಯನ್ನ ಬಂಧಿಸಿ ವಿಚಾರಣೆ ನಡೆಸಲಾಗಿದೆ. ಕುಟುಂಬಸ್ಥರನ್ನು ಕೂಡ ತನಿಖೆಗೆ ಒಳಪಡಿಸಿದ್ದಾರೆ. ಅಲ್ಲ, ಪೇಪರ್ ಆಫೀಸಲ್ಲಿ ಯಾಕೆ AK-47 ಪಿಸ್ತೂಲು, ಗ್ರೆನೇಡ್ ಎಲ್ಲ ಇರಬೇಕು? ಅಲ್ಲಾಕೆ ಇರಬೇಕು ಪೇಪರ್ ಆಫೀಸಲ್ಲಿ? ಅಲ್ಲಿ ಮಾಡುವಂಥದ್ದೇನಿದೆ ಅಲ್ಲ, ಜನ ಹೇಳ್ತಾರೆ ನಿಜ, ಪೆನ್ ಈಸ್ ಮೈಟಿಯರ್ ದ್ಯಾನ್ ಸ್ವರ್ಡ್ ಅಂತಾನೋ ಏನೋ ಒಂದು, ಹಂಗನ್ಬಿಟ್ಟು ಎಲ್ಲ ಇಟ್ಕೊಳಕ್ಕಾಗತ್ತೆ? ಓ ಹೌದಾ? ಯಾವನಾದ್ರೇನು ಒಳಗಾಕಿ. ಭಾರತದ ಮೊದಲ ಮಾನವ ಸಹಿತ ಗಗನಯಾನಕ್ಕೆ ಪೂರ್ವ ಸಿದ್ಧತೆಗಳಾಗಿದೆ. ಇದನ್ನು ಯಾವುದೇ ಸಮಯದಲ್ಲಿ ನಾವು ಪ್ರಾರಂಭಿಸಿ ಸಿದ್ಧ ಇದ್ದೀವಿ ಅಂತ ಇಸ್ರೋ ಹೇಳ್ತಾ ಇದೆ. ಭಾಳ ಪರೀಕ್ಷೆಗಳೆಲ್ಲ ಮಾಡ್ಕೊಂಡಿದ್ದಾರಂತೆ. 2035ಕ್ಕೆ ನಿಗದಿಪಡಿಸಲಾದ ಭಾರತೀಯ ಅಂತರಿಕ್ಷ ನಿಲ್ದಾಣ ಸ್ಥಾಪನೆಯ ವೇಳಾಪಟ್ಟಿ ಪ್ರಕಾರವಾಗಿ ಎಲ್ಲವನ್ನೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸಂತೋಷ, ಮುಂದುವರಿಯಿರಿ. ಎಸ್, ದರ್ಶನ್ ಮತ್ತದೇ ಹಳೆಯ ಆಟವನ್ನು ಶುರು ಮಾಡಿದ್ದಾರೆ. ನನಗೆ ಬೆನ್ನೋವಿದೆ, 2 ಬಾರಿ ಥೆರಪಿ ಮಾಡಿದ್ದಾರೆ ಅಷ್ಟೇ, ಆದಂತರ ನಿಲ್ಲಿಸ್ಬಿಟ್ಟಿದ್ದಾರೆ, ಅದರಿಂದ ಮತ್ತೆ ಬೆನ್ನೋವು ಕಾಡ್ತಾ ಇದೆ ಅಂತ ಕೋರ್ಟ್ನಲ್ಲಿ ಇವತ್ತು ಹೇಳ್ಕೊಂಡ್ರು. ನಿನ್ನೆ ಅಷ್ಟೇ ಚಳಿ ವಿಷಯವಾಗಿ ಬೆಡ್ಶೀಟ್ ಕೇಳಿದ್ರು. ಅದೇ ವಿಷಯವಾಗಿ ಇವತ್ತು ವಿಚಾರಣೆಗಾಗಿ ನ್ಯಾಯಾಲಯದ ಮುಂದೆ ಹಾಜರಾಗಿದ್ರು. ಬೆಳಗ್ಗೆ ಬೆಡ್ಶೀಟ್ ಕೊಡಿ ಅಂತ ನೀವು ಹೇಳಿದ್ರಿ, ಆದರೆ ಬೆಡ್ಶೀಟ್ ನೀಡೋಕೆ ನಿನ್ನೆಯೇ ಹೇಳಿದ್ರು ಕೂಡ ಇನ್ನೂ ಕೊಟ್ಟಿಲ್ಲ ಅಂತ ಬೇಸರ ವ್ಯಕ್ತಪಡಿಸೋದ್ರ ಜೊತೆಗೆ ಬೆನ್ನು ನೋವಿನ ಸಮಸ್ಯೆಯನ್ನು ಅನಾವರಣ ಮಾಡಿದ್ದಾರೆ. ಹೀಗಾಗಿ ಫಿಸಿಯೋಥೆರಪಿ ಮುಂದುವರಿಸುವಂತೆ ಜೈಲಾಧಿಕಾರಿಗಳಿಗೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಅದೇನು ಹೇಳ್ತಾ ಇರ್ತಾರೆ ಒಂದೊಂದು. ನಾಳೆ ಬೆನ್ನು ನೋವಾದ್ಮೇಲೆ ಕಾಲು ನೋವು ಬರುತ್ತೆ, ಕಾಲು ನೋವಾದ್ಮೇಲೆ ತಲೆನೋವು ಬರುತ್ತೆ, ತಲೆನೋವು ಆದಮೇಲೆ ಇನ್ನೊಂದು ಹಾರ್ಟ್ ಪ್ರಾಬ್ಲಮ್ ಬರುತ್ತೆ, ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ಮಲ್ಕೊಳ್ಳೋಕೆ ಒಂದಿನ ಇದಕ್ಕಿಂತ ಬಿದ್ದೋಗ್ತಾರೆ, ಕೆಳಗಡೆಗೆ ಅಂತ ಬಿದ್ದೋಗ್ಬಿಡ್ತಾರೆ. ಇದೆಲ್ಲ ನಡೀತಾ ಇರುತ್ತೆ. ಫಸ್ಟ್ ಟೈಮ್ ಮಾಡಿದಾಗ ಬೆನ್ನು ನೋವು ಅಂತೇಳಿ ಆಚೆ ಬಂದಾಗ ಮರ್ಯಾದೆಯಿಂದ ಸರಿಯಾಗಿ ತಗೊಂಡಿದ್ದಿದ್ರೆ ಅದಕ್ಕೆ ಕ್ರಮಗಳನ್ನೆಲ್ಲ ಎಲ್ಲ ನಂಬುತ್ತಿದ್ರು, ನಿಜ ಅಂತ ಅನಿಸ್ತಿತ್ತು. ಯಾರು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ತಿಲ್ಲ. ಇರ್ಬೋದಪ್ಪ, ಹೇಳಕ್ ಬರಲ್ಲ, ಆರೋಗ್ಯ ವಿಷಯದಲ್ಲಿ ಯಾರುವೆ ಮಾಡಬಾರ್ದು ಮಾಡ್ಕೊಂಬಿಟ್ಟು ಈಗ ಲಬ ಅಂದರೆ ಏನು ಪ್ರಯೋಜನ? ನಂಬೋರು ಯಾರು? ನಂಬಲ್ಲ ಯಾರುವೆ, ಎಲ್ಲ ಅದನ್ನು ತಮಾಷೆ ಮಾಡಿ ಫಿಸಿಯೋಥೆರಪಿ ಮುಂದುವರಿಸಿ ಅಂತಾರೆ. ಯಾರು ಬೇಡ ಅಂತಾರೆ? ಸಂಚಾರ ನಿಯಮ ಉಲ್ಲಂಘನೆ 50% ದಂಡದ ರಿಯಾಯಿತಿಗೆ ಸರ್ಕಾರ ಮತ್ತೆ ಆದೇಶ ಮಾಡಿದೆ. ನಾಳೆಯಿಂದ ಡಿಸೆಂಬರ್ 12ರಿಂದ ಕಟ್ಬೋದು, ಆನ್ಲೈನಲ್ಲೂ ಕಟ್ಬೋದು. ಅದಾದಮೇಲೆ ಕಟ್ಟಿದ್ರೆ 100% ಕಟ್ಟಬೇಕಂತೆ. ಇದು 5ನೇ ಬಾರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ 155 ಕೋಟಿ ಕಲೆಕ್ಟ್ ಮಾಡಿದ್ರಂತೆ. ಇದು ಸರ್ಕಾರದ ಹೊಸ ಸ್ಕೀಮು. ಇಯರ್ ಎಂಡ್ ಕ್ರಿಸ್ಮಸ್ಸು, ದೀಪಾವಳಿ, ಯುಗಾದಿ, ಆಮೇಲೆ ರಂಜಾನು, ಇದು 50% ರಿಬೇಟ್ ಸೇಲು ಟೈಮು ಕಲೆಕ್ಷನ್ ಆಗಬೇಕು. ಕಲೆಕ್ಷನ್ ಒಳ್ಳೆ ಗೌರ್ನಮೆಂಟು ವ್ಯಾಪಾರಕ್ಕೆ ಇಳಿದ್ಬಿಟ್ರಲ್ಲ ಜನರ ಜೊತೆಯಲ್ಲಿ. ಗ್ಯಾರಂಟಿ ಕೊಟ್ಟರು, ಗ್ಯಾರಂಟಿ ವ್ಯಾಪಾರ ಮಾಡಿದ್ರು ಕ್ಲೀನಾಗಿ, ಗ್ಯಾರಂಟಿ ಟ್ಯಾಕ್ಸ್ ಎಪ್ಸಿದ್ರು, ಗ್ಯಾರಂಟಿ ಮುಖಕ್ಕೆ ಮಣಸೂರಿದ್ರು, ಬಾಯಿಗೆ ಮಣಸೂರಿದ್ರು, ಗ್ಯಾರಂಟಿ ಜಗಳ ಆಡ್ತಾ ಇದ್ದಾರೆ ಕ್ಲೀನಾಗಿ. ಅದರಲ್ಲೂ ಗ್ಯಾರಂಟಿ ಹೈಕಮಾಂಡ್ ಧಮಕಿ ಆಗ್ತು ಕರ್ನಾಟಕಕ್ಕೆ. ಎಲ್ಲ ಗ್ಯಾರಂಟಿನೇ ನಿಮ್ಮದು, ನಿಮ್ಮ ಲೈಫೇ ಗ್ಯಾರಂಟಿ ಒಂಥರ. ಬಟ್ ಅವ್ರವ್ರಿಗೆ ಗ್ಯಾರಂಟಿ ಇಲ್ಲ, ಅವ್ರವ್ರಿಗೆ ಗ್ಯಾರಂಟಿ ಇಲ್ಲ. ವೆರಿ ಗುಡ್, ಅದು ಕರೆಕ್ಟ್, ಅದು ಸಾಕತ್ತಾಗಿದೆ. ಇದೆಲ್ಲ ಹೇಳೋರ್ಗೆ ಅವ್ರಿಗೆ ಗ್ಯಾರಂಟಿ ಇಲ್ಲ. ಪರ್ಫೆಕ್ಟ್. ಎಸ್, ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭ ಮಾಡಬೇಕು. ಹಾನಿಗೊಳಗಾದ
ರೈತರಿಗೆಲ್ಲ ಪರಿಹಾರ ಕೊಡಬೇಕು, ಬೆಳೆ ವಿಮೆ ಕೊಡಿ, ಡ್ಯಾಶ್ 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 ಅಂತೆಲ್ಲ ಹೇಳಿ ಅಹೋರಾತ್ರಿ ಧರಣಿ ಎಲ್ಲ ಮಾಡಿದ್ದಾರೆ ಗದಗ ಜಿಲ್ಲೆಯಲ್ಲಿ. ಅದೇ ಥರ ದಾವಣಗೆರೆಯಲ್ಲೂ ಎಲ್ಲ ಮಾಡಿದ್ರು ಮೊನ್ನೆ. ವ್ಯಾಪಾರಸ್ಥೆಲ್ಲ ಸಾಥ್ ಕೊಟ್ಟಿದ್ದಾರೆ, ಎಲ್ಲ ಆಗಿದೆ. ಸರಿ, ಈಗ ನಾಳೆ ಒಂದು ಮೀಟಿಂಗ್ ಕರೆದಿದ್ದಾರಂತೆ, ಅಲ್ಲಿ ಏನಾಗುತ್ತೋ ಏನೋ ಗೊತ್ತಿಲ್ಲ. ಚೀಫ್ ಮಿನಿಸ್ಟ್ರು ಬೀದರ್ನಲ್ಲಿ ಯಾರ ರಸ್ತೆ ತಡೆ ಮಾಡ್ತಿದ್ರು ಕಬ್ಬು ಬೆಳೆಗಾರರು. ಟನ್ನಿಗೆ 3,200 ರೂಪಾಯಿ ಬೇಡಿಕೆ, ಕೊನೆಗೆ ದಿನ 2,950 ರೂಪಾಯಿಗೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ಪೋದ್ರಂತೆ. ಹೇಗದು ಸರ್ಕಾರದ ಆದೇಶ ಉಲ್ಲಂಘನೆ ಆಗಲ್ವಾ? ಅಲ್ಲ, ಅದ್ರ ಇಳುವರಿ ಮೇಲೆ ಡಿಸೈಡ್ ಆಗೋದಲ್ಲ ಸರ್. ಅವ್ರದ್ದು ಬೀದರ್ ಅವ್ರದ್ದು ಇಳುವರಿ ಇಲ್ವಾ ಹಂಗಾರೆ? ಇಲ್ಲ ಅಂತ. ಓಕೆ, ಏನು ಮಾತಾಡೋಂಗಿಲ್ಲಪ್ಪ. ಆಮೇಲೆ ಶಿವಾನಂದ ಪಾಟೀಲ್ರು ನೀವು ರೈತರು ಮತ್ತು ಸರ್ಕಾರದ ಮಧ್ಯೆ ಬೆಂಕಿ ಹಚ್ಬೇಡಿ ಅಂದ್ಬಿಡ್ತಾರೆ. ತಂದಿಡೋ ಕೆಲಸ. ಆಮೇಲೆ ನಾವು ಇನ್ನು ಪೆಟ್ರೋಲು ಡೀಸೆಲು ಎಲ್ಲ ಕ್ಯಾನಲ್ಲಿ ಹಿಡ್ಕೊಂಡು ಬೇರೆ ಹೋಗ್ಬೇಕು. ಆಮೇಲೆ ಅವ್ರು ಇವಾಗ ಅದನ್ನು ಹೇಳೋ ಸಮಧಿಯತ್ತಲ್ಲೂ ಇಲ್ಲ ಸರ್, ಅಲ್ಲಿದ್ದಾರಲ್ಲ ಬಿಸಿ. ಅವ್ರು ಬಿಜಿ ಇದ್ದಾರೆ ಅವ್ರಿಗೆ. ಇನ್ನು ಸೋನಿಯಾ ಗಾಂಧಿ ಆಯೋಜಿಸಿದ ಇಂದಿರಾ ಗಾಂಧಿ ಸ್ಮಾರಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಿಖ್ ದಂಗೆ ಆರೋಪಿ ಜಗದೀಶ್ ಟೈಟ್ಲರ್ ಭಾಗಿಯಾಗಿದ್ದು ರಾಜಕೀಯ ವಿವಾದಕ್ಕೆ ಕಾರಣವಾಯಿತು. ದಂಗೆ ಪ್ರಕರಣದಲ್ಲಿ ವಿಚಾರಣೆ ಎದುರಿಸ್ತಾ ಇರುವಂತಹ ಈ ವ್ಯಕ್ತಿಗೆ ಮೊದಲ ಸ್ಥಾನದಲ್ಲಿ ಕೊಟ್ಟಿದ್ದಾರೆ. ನೋಡಿ ಹಾಗಾದ್ರೆ ನರಮೇಧದ ಕಾರ್ಯಕರ್ತರನ್ನ ಪೋಷಿಸ್ತಾ ಇದೆ ಅಂತ ಕಿಡಿಕಾರಿದ್ರು ಬಿಜೆಪಿಗರು. ಇನ್ನು ಕಾಂಗ್ರೆಸ್ ಸಂಸದ ಶಶಿ ತರೂರ್ ಅವರು ಖಾಸಗಿ ವಾಹಿನಿಯೊಂದರಲ್ಲಿ ಅವರು ಕಾರ್ಯಕ್ರಮವೊಂದರಲ್ಲಿ ಮಾತನಾಡ್ತಾ ಪ್ರಧಾನಿ ಮೋದಿ ಅವರನ್ನ ಹೊಗಳಿದ್ದಾರೆ. ಇದಕ್ಕೆ ಕಾಂಗ್ರೆಸ್ನ ನಾಯಕ ಸಂದೀಪ್ ದೀಕ್ಷಿತ್ ಕಿಡಿಕಾರಿ, ಪ್ರಧಾನಿಯವರ ಆಲೋಚನೆಗಳನ್ನ ಶ್ಲಾಘಿಸ್ತೀರಿ ಅನ್ನೋದೇ ಆದ್ರೆ ಕಾಂಗ್ರೆಸ್ನಲ್ಲಿ ಯಾಕಿದ್ದೀರಿ ಅನ್ನೋದು ಅವ್ರ ಪ್ರಶ್ನೆ. ಅಲ್ಲ, ನಮಗೂ ಅದೇ ಪ್ರಶ್ನೆ. ಮಿಸ್ಟರ್ ಸಂದೀಪ್ ದೀಕ್ಷಿತ್, ಸನ್ ಆಫ್ ಶೀಲಾ ದೀಕ್ಷಿತ್, ಫಾರ್ಮರ್ ಚೀಫ್ ಮಿನಿಸ್ಟರ್ ಡೆಲ್ಲಿ, ಅವ್ರ ಮಗ ಇವರುವೆ ದೀಕ್ಷಿತ್. ನಮಗೂ ಅದೇ ಡೌಟೇ. ಪಾಪ ರಾಜಣ್ಣ ಸತ್ಯ ಹೇಳಿದ್ದಕ್ಕೆ ಸ್ಯಾಕಿಮ್ ಅಂದಂತ ಲೀಡ್ರು ಯಾಕಪ್ಪ ಸ್ಯಾಕಿಮ್ ಮಾಡ್ತಿಲ್ಲ ಅಂತ ನಮಗೂ ಅದೇ ಡೌಟು. ನಿನ್ನೆ ಅಷ್ಟೇ ಕೇಳ್ತಿದ್ರಿ. ಇತ್ತೀಚೆಗಷ್ಟೇ ದಂಗೆಗೊಳಗಾಗಿದ್ದ ನೇಪಾಳದಲ್ಲಿ ಮತ್ತೊಂದು ಸರಿ ದಂಗೆ. ಅಲ್ಲಿ ಯಾವುದೋ ಪ್ರದೇಶಕ್ಕೆ ಬಂದು ಯಾರೋ ಕಮ್ಯುನಿಸ್ಟ್ ಲೀಡರ್ಗಳು ಇದು ಮೆರವಣಿಗೆನೋ ಪ್ರತಿಭಟನೆನೋ ಕಾರ್ಯಕ್ರಮನೋ ಮಾಡೋಕ್ಕೆ ಹೋಗಿದ್ದಾರೆ. ಅದನ್ನು ಅಪೋಸ್ ಮಾಡಿದ್ದಾರೆ ಹುಡುಗರುಗಳು. ಜಗಳ ಆಗಿದೆ, ಫೈಟಿಂಗ್ ಆಗಿದೆ. ಈಗ ಕರ್ಫ್ಯೂ ಹಾಕಿದ್ದಾರೆ. ದೊಡ್ಡ ಗಲಾಟೆ. ಏನು ಪ್ರಾಣಾಪಾಯ ಆಗಿಲ್ವಂತೆ. ಆಲ್ ರೈಟ್, ಬಡ್ದಾಡ್ಲಿ ಬಿಡ್ರಿ, ಚೆನ್ನಾಗಿ. ಅದನ್ನೇ ಬಯಸ್ತಾರೆ. ನಾವೇನು ಮಾಡೋಕ್ಕಾಗತ್ತೆ? ಎಸ್. ಗಣಿ ಅಧಿಕಾರಿಗಳಿಂದ ತಪ್ಪಿಸಿಕೊಳ್ಳೋ ಬರದಲ್ಲಿ ಕಾರಿಗೆ ಸಿಲುಕಿ ಟಿಪ್ಪರ್ ಚಾಲಕ ಮೃತಪಟ್ಟಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಕ್ರಾಸ್ ಬಳಿ ನಡೆದಿದೆ. ಕಳೆದ ರಾತ್ರಿ ಗಣಿ ಅಧಿಕಾರಿಗಳು ಭೂವಿಜ್ಞಾನಿ ಸವಿತಾ ಚೆಕ್ ಪೋಸ್ಟ್ನಲ್ಲಿ ಟಿಪ್ಪರ್ಗಳನ್ನು ತಪಾಸಣೆ ನಡೆಸ್ತಾ ಇದ್ರು. ಈ ವೇಳೆ ಟಿಪ್ಪರ್ ಚಾಲಕ ನಿಲ್ಲಿಸಲಿಲ್ಲ, ಬದಲಾಗಿ ಅಲ್ಲಿಂದ ಓಡ್ಲಿಕ್ಕೆ ಪ್ರಯತ್ನಿಸಿದ್ರು. ಹೈವೇಯಲ್ಲಿ ಅವರು ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋಷ್ಟೊತ್ತಿಗೆ ಕಾರ್ ಬಂದು ಡಿಕ್ಕಿ ಹೊಡೆದ್ಬಿಡ್ತು, ಡೆತ್ ಆಗೋಯ್ತು. ಆದರೆ ಅಧಿಕಾರಿಗಳು ತಮಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಸ್ಥಳಕ್ಕೆ ನಂದಿಗಿರಿ ಧಾಮ ಪೊಲೀಸರು ಭೇಟಿ ಕೊಟ್ಟು ಟಿಪ್ಪರ್ ಹಾಗೂ ಕಾರು ವಶಕ್ಕೆ ಪಡೆದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಅಲ್ಲ, ಇದು ಆಕ್ಸಿಡೆಂಟ್ ಅಧಿಕಾರಿಗಳ ಕಾರಣ ಅಂತ ಯಾರು ಹೇಳಲಿಕ್ಕಾಗಲ್ಲ. ಆದರೆ ಆಕ್ಸಿಡೆಂಟ್ ಆಯಿತು ಅಂದಾಗ ಮಾನವೀಯತೆಗೋಸ್ಕರನಾರು ಅಧಿಕಾರಿಗಳದಕ್ಕೆ ಬರಬೇಕಲ್ಲ. ಸಂಬಂಧನೇ ಇಲ್ಲ ಅನ್ನತ್ರ ಕೈ ತೊಳ್ಕೊಂಡು ಹೋಗಿ ಏನು ತಿಂತೀರಿ ನೀವೆಲ್ಲ ಲಜ್ಗೆಟ್ಟವ್ರುಗಳು. ಮನುಷ್ಯ ಅವ್ನು ಕಳ್ಳಾನಾರು ಆಗಿಲ್ಲ, ಅವ್ನು ಏನಾರು ಆಗಿರ್ಲಪ್ಪ, ಅವನು ತಪಾಸಣೆ ಮಾಡಬಾರ್ದಿತ್ತ, ಅದು ಮಾಡಬೇಕಿತ್ತು. ತಪಾಸಣೆ ಮಾಡಬಾರ್ದಿತ್ತ ಅನ್ನೋ ಪ್ರಶ್ನೆ ಬರುತ್ತೆ, ಅದು ಮಾಡಬೇಕು. ತಪಾಸಣೆ ಮಾಡಿದ್ದು ಸರಿ, ಅವನು ಓಡೋಗಿದ್ದು ತಪ್ಪೇ, ಎಲ್ಲ ತಪ್ಪೇ. ಅದು ಬೇರೆ ವಿಚಾರ. ಅದು ನೀವು ಅಟ್ಟಿಸ್ಕೊಂಡು ಹೋಗಿದ್ದು ತಪ್ಪು ನಾನು ಹೇಳೂ ಇಲ್ಲ. ಸತ್ತ ಮೇಲೆ ಮಾಡ್ಬೇಕಾದ ಕೆಲಸ ಅವನು. ಆಕ್ಸಿಡೆಂಟ್ ಆದಾಗ ಮಾಡ್ಬೇಕಾದ ನೀವು ಮಾಡ್ಬೇಕಲ್ಲ. ಎಸ್ಕೇಪ್ ಆಗ್ಬಿಟ್ರೆ ಬುಕ್ ಮಾಡ್ರಿ, ಅರೆಸ್ಟ್ ಮಾಡ್ರಿ ಅವ್ರನ್ನೂ. ನಿಮ್ಮನೆಯವ್ರನ್ನ ಯಾರು ಕರ್ಕೊಂಬಂದು ನಿಲ್ಸಿ ಗುದ್ದುತ್ತೀವಿ, ಆಗ ಗೊತ್ತಾಗತ್ತೆ ಏನು ಅಂತ. ಇದಾಗಬೇಕು ಈ ದೇಶದಲ್ಲಿ ಅನ್ಸುತ್ತೆ ಒಂದೊಂದು ಸರ್ತಿ. ಅವಾಗ ದಾರಿಗೆ ಬರ್ತಾರೆ ಎಲ್ಲ. ಅವ್ರವ್ರ ಮನೆಯವ್ರಿಗೆ ಹಿಡ್ಕೊಂಡು ಇಕ್ಕಿದ್ರೆ ದಾರಿಗೆ ಬರ್ತಾರೆ. ಬರೀ ಇನ್ನೊಬ್ಬರು ಮನೆಯವ್ರಿಗೆ ಮಾತ್ರ ಮಜಾ ತಗೋತಿದ್ದಾರೆ ಇಲ್ಲಿ. BMTC ಚಾಲಕರು ನಿರ್ಲಕ್ಷ್ಯ ಆಗಿ ಒಂದೇ ದಿನ 2 ಬಲಿಯಾಗಿದ್ದಾರೆ. ಬೆಳಗ್ಗೆ 6:30 ಯಾರು ವೃದ್ಧ ವೆಂಕಟರಾಮಪ್ಪ ಅನ್ನೋರ ಪಾಪ ತರಕಾರಿ ತರಕ್ಕೆ ಹೋಗಿದ್ರಂತೆ. ಮಡಿವಾಳ ಬಸ್ ನಿಲ್ದಾಣದಲ್ಲಿ ಕಾಯ್ತಿದ್ರು. ಆಗ BMTC ಬಸ್ ಒಂದು ಬಂದು ಫುಟ್ಪಾತಲ್ಲಿ ನಿಂತಿದ್ದವ್ರಿಗೆ ಡಿಕ್ಕಿ ಹೊಡೆದಿದೆ. ರೋಡಲ್ಲಿ ನಿಂತರೆ ರೋಡಲ್ಲಿ ಡಿಕ್ಕಿ ಹೊಡಿತೀರಿ, ಫುಟ್ಪಾತಲ್ಲಿ ನಿಂತರೆ ಫುಟ್ಪಾತಲ್ಲಿ ಡಿಕ್ಕಿ ಹೊಡಿತೀರಿ. ಇನ್ನು ಎಲ್ಲಿ ನಿಲ್ಲಬೇಕು ಅಂತ ಹೇಳ್ಬಿಡ್ರಿ ರಾಮಲಿಂಗಾರೆಡ್ಡಿ ಅವರೇ. ಆಮೇಲೆ ಒಂದು CCTV ಬಿಡ್ತಾರೆ, ಅಲ್ಲ ಬಸ್ಸಲ್ಲಿರೋದು, ಇದು ನಮ್ಮ ಚಾಲಕರ ತಪ್ಪಲ್ಲ ಅಂತ. ತಪ್ಪಲ್ಲ, ಯಾರ್ದೋ ತಪ್ಪು. ಬರ ಸಾಯಕ್ಕಿನ್ನು ಈ ದೇಶದಲ್ಲೇ ಇದ್ದೀವಿ ನಾವುಗಳು, ಬದುಕಿದ್ದೀವಲ್ಲ, ಅದೇ ದೊಡ್ಡ ಸಮ. ಇದು ನಿಮ್ಗೆ ಓಟ್ ಹಾಕಕ್ಕೆ ಬೇಕಲ್ಲ ನಾವು. ಇನ್ನು ಅದ್ಯಾವುದೋ ಟಾಟಾ ಏಸ್ ಗಾಡಿಗೆ ಒಂದೆಲ್ಲ ಗುದ್ದಿದಿ ಅಂತ ಇನ್ನು ವಿಜಯನಗರದಲ್ಲೆಲ್ಲ BMTC ಬಸ್ ಚಕ್ರಸಿಗೆ ಹಾಕೊಂಡಿದ್ದಾರೆ. ರಸ್ತೆ ಕ್ರಾಸ್ ಮಾಡೋ ವೇಳೆ 70 ವರ್ಷ ಅಂತೆ. ಬ್ಯಾಂಕ್ಗೇನೋ ಹೋಗ್ತಿದ್ರಂತೆ ಪಾಪ. ಹಾಗಾಗಿದೆ ಬಸ್ ಚಾಲಕ ಬಸ್ ಬಿಟ್ಬಿಟ್ಟು ಓಡಾಟೋದ್ನಂತೆ. ಅದು ಹೊಡಿತಾರೆ ಅಂತ ಓಡೋಗಿರ್ತಾನೆ ಬೈಕ್ಕೆ. ಬಟ್ ಅದೇನಾಯ್ತು ಆಕ್ಸಿಡೆಂಟ್ ಗೊತ್ತಿಲ್ವ ಯಾರದ್ದು ಅದರಲ್ಲಿ ಅಂತ.
ಕೆಲವು ಆಕ್ಸಿಡೆಂಟ್ಸ್ ಅಲ್ಲಿ ದೇರ್ ಇಸ್ ಅ ಸೀರಿಯಸ್ ನೆಗ್ಲಿಜೆನ್ಸ್ ಆನ್ ಪಾರ್ಟ್ ಆಫ್ ಪೀಪಲ್. ನಾನು ಇಲ್ಲ ಅಂತ ಹೇಳಲ್ಲ, ಮಾಡುವಾಗ ನೋಡ್ಕೊಂಡು ಏನು ನೋಡಲ್ಲ, ಮಾಡಲ್ಲ, ಡಬ್ಗ ಅಂತ ತೂರಿಸ್ಬಿಡೋದು, ಬೈಕ್ ಅಂತಂದು ಎಲ್ಲೋ ಕ್ರಾಸ್ ಮಾಡಿಸ್ಬಿಡೋದು, ಆಮೇಲೆ ಅವನಿಗೆ ಗುರಾಯಿಸಕ್ಕೆ ಹೋಗೋದು, ಇದೆಲ್ಲ ಮಾಡ್ತಾರೆ. ಇವರೇನು ಸಾಮಾನ್ಯ ಅಲ್ಲ ಇವ್ರುವೆ. ಆ ಕಿರಿಕಗಳು ಆಗ್ತಿರುತ್ತೆ. ಎಸ್.